ಇನ್ನು ರಾಜ್ಯ ಕಾಂಗ್ರೆಸ್ ಕೂಡ ಬಹಳ ಸೀರಿಯಸ್ ತಗೊಂಡಿದೆ. ಮಂಡ್ಯದಲ್ಲಿ ತಿಂಗಳಿಗೆ 2ನೇ ಬಾರಿ ಮತ್ತೊಂದು ಸಮಾವೇಶವನ್ನು ಈಗ ಮಾಡ್ತಾ ಇದೆ. ಗ್ಯಾರಂಟಿ ಸಮಾವೇಶ ಅಂದ್ರೆ ಹಳೆ ಮೈಸೂರು ಭಾಗವನ್ನು ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಮಂಡ್ಯ ಬೇರೆ ಬೇರೆ ಕಾರಣದಿಂದ ಸುದ್ದಿ ಇರುತ್ತೆ. ಕಳೆದ ಬಾರಿ ಅಂಬರೀಷ್ ಹೋಗಿದ್ರು, ಅವ್ರ ಜಾಗಕ್ಕೆ ಸುಮಲತಾ ನಿಂತಿದ್ರು, ಅಲ್ಲಿ ಬಂದು ಸ್ವಾಭಿಮಾನದ ಹೆಸರೇಳಿ ಅವರು ಮತ ಕೇಳಿದ್ರು. ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು, ಸುದ್ದಿಯಾಗಿತ್ತು. ಪ್ರಶ್ನೆ ಬೇರೆ, ಎಲ್ಲ ಬಲಾಬಲಗಳಿದ್ರೂ ಕೂಡ JDS ಅಲ್ಲಿ ಸೋತಿತ್ತು. ಈಗ ಸ್ಥಿತಿಗತಿಗಳು ಬದಲಾಗಿದೆ. ಟಿಕೆಟ್ ಯಾರಿಗೆ ಸಿಗುತ್ತೆ ಏನು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ನಡೀತಾ ಇದೆ. ಒಂದು ಕಡೆ ಸುಮಲತಾ ಟ್ರೈ ಮಾಡ್ತಾ ಇದ್ದಾರೆ, ಪ್ರಶ್ನೆ ಬೇರೆ. ಆದರೆ JDS ಮತ್ತು BJP ಒಂದಾಗಿರೋದ್ರಿಂದ ಎರಡೂ ಬಲಗಳು ಸೇರಿ ಕಾಂಗ್ರೆಸ್ಸನ್ನು ಮಣಿಸಿಬಿಟ್ರೆ ಗತಿ ಏನು? ಹೀಗಾಗಿ ಇವತ್ತೊಂದು ದೊಡ್ಡ ಸಮಾವೇಶ. ಸಿದ್ದರಾಮಯ್ಯನವರು ಪಾಲ್ಗೊಳ್ತಾರೆ, DCM ಪಾಲ್ಗೊಳ್ತಾರೆ. ಮಧ್ಯಾಹ್ನ 12 ಗಂಟೆಗೆ ಸಮಾವೇಶ ಶುರುವಾಗುತ್ತೆ. 11:35ಕ್ಕೆ PS ಮೈದಾನವನ್ನು ತಲುಪ್ತಾರೆ. ಸಿದ್ದರಾಮಯ್ಯನವರು ಹೆಲಿಕಾಪ್ಟರ್ ಮುಖಾಂತರ ಬರ್ತಾರೆ, ಬಂದು ಅಲ್ಲಿ ಈ ಗ್ಯಾರಂಟಿ ಕಾರ್ಯಕ್ರಮಕ್ಕೆ ಹೋಗ್ತಾರೆ. 12 ಗಂಟೆಗೆ ಈ ಕಾರ್ಯಕ್ರಮ ಶುರು ಆಗುತ್ತೆ ಮಳವಳ್ಳಿನಲ್ಲಿ. ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈ ಮುಖಾಂತರ ಏನು ಅಂತಂದರೆ, ಮಂಡ್ಯ ಮೈಸೂರು ಭಾಗದಲ್ಲಿ ತನ್ನ ಪ್ರಭಾವವನ್ನು ಇನ್ನಷ್ಟು ವಿಸ್ತರಿಸಬೇಕು, ಇನ್ನಷ್ಟು ಆಳ ಮಾಡಬೇಕು ಅನ್ನುವಂಥ ಉದ್ದೇಶ ಕಾಂಗ್ರೆಸ್ದು. ಹೀಗಾಗಿಯೇ ಈ ಮೊನ್ನೆ ಮಳವಳ್ಳಿದಾಯಿತು, ಇವತ್ತು ಮಂಡ್ಯದಲ್ಲಿ 2ನೇ ಬಾರಿಗೆ ಗ್ಯಾರಂಟಿ ಸಮಾವೇಶ ನಡೀತಾ ಇದೆ. ಬನ್ನಿ, ಪ್ರಶಾಂತ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ನಾವು ನೋಡ್ತಾ ಇದ್ದೀವಿ ಏನು ಅಂತಂದರೆ, ಜಿಲ್ಲೆಯಲ್ಲಿ ಈ ತಿಂಗಳಲ್ಲಾಗ್ತಿರುವಂಥ 2ನೇ ಸಮಾವೇಶ ತುಂಬ ಸ್ಪಷ್ಟ ಇದು. ಯಾಕಂದರೆ ಒಂದು ಕಡೆಗೆ ಈ JDS ಮತ್ತು BJP ಒಂದಾಗಿರುವಂಥದ್ದು ಕಾಂಗ್ರೆಸ್ಸಿಗರ ನಿದ್ದೆಗೆಡಿಸಿದೆ. ಈ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆಗಳಿರ್ಬೋದು, ಗೊಂದಲಗಳಿರ್ಬೋದು, ಪ್ರಶ್ನೆ ಬೇರೆ. ಆದರೆ ಹಿಡಿತ ಅನ್ನುವಂಥದ್ದು ಏನಿದೆಯಲ್ಲ ಕಾಂಗ್ರೆಸ್ಗೆ, ಅದರಲ್ಲೂ ವಿಶೇಷವಾಗಿ DK ಶಿವಕುಮಾರ್ ಬಣಕ್ಕೆ ಹಿಡಿತ ಅನ್ನುವಂಥದ್ದು ಇದೆಯಲ್ಲ, ಅದು ಮೈಸೂರು ಭಾಗ. ಹೀಗಾಗಿ ಯಾವುದೇ ಕಾರಣಕ್ಕೂ ಮಂಡ್ಯ ಮೈಸೂರು ಭಾಗದಲ್ಲಿ ತನ್ನ ಪ್ರಭಾವವನ್ನು ಕಳ್ಕೋಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ಜಿಲ್ಲೆಯಲ್ಲಿ ಮೊನ್ನೆ ಮಳವಳ್ಳಿಲಿ ಆಯಿತು, ಇವತ್ತು ಮಂಡ್ಯದಲ್ಲಾಗ್ತಾ ಇದೆ. ಯಾವ ರೀತಿ ಸಿದ್ಧತೆಗಳಿದೆ, ಯಾವ ರೀತಿ ಜನರನ್ನು ಸೆಳೆಯಲಿಕ್ಕೆ ತಮ್ಮ ಕೆಲಸ ಕಾರ್ಯಗಳನ್ನು ಜನರಿಗೆ ಮುಟ್ಟಿಸುವಂಥ ನಿಟ್ಟಿನಲ್ಲಿ ಇದು ಎಷ್ಟರ ಮಟ್ಟಿಗೆ ನೆರವಾಗುತ್ತೆ? ರಂಗನಾಥ್, ನಿಜಕ್ಕೂ ಕೂಡ ಚುನಾವಣಾ ಕಾವು ರಂಗೇರ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ತನ್ನ ಮೊದಲ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿರುವಂಥದ್ದು. ಜೊತೆಗೆ ಕಾಂಗ್ರೆಸ್ ಹಳೆ ಮೈಸೂರು ಭಾಗವನ್ನ ಕಬ್ಜಾ ಮಾಡೋದಕ್ಕೂ ಕೂಡ ದೊಡ್ಡ ಮಟ್ಟಿನ ಸಮಾವೇಶವನ್ನು ಹಮ್ಮಿಕೊಳ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಸಕ್ಕರೆ ನಗರಿ ಮಂಡ್ಯವನ್ನ ಗೆಲ್ಲೇಬೇಕು ಅನ್ನುವಂಥದ್ದು ನಿಟ್ಟಿನಲ್ಲಿ ಒಂದೇ ತಿಂಗಳಲ್ಲಿ 2 ಸಮಾವೇಶವನ್ನು ಕೂಡ ಮಾಡ್ತಾ ಇರುವಂಥದ್ದು. ಇವತ್ತು ಮಂಡ್ಯದ ವಿವಿ ಆವರಣದಲ್ಲೂ ಕೂಡ ಗ್ಯಾರಂಟಿ ಫಲಾನುಭವಿಗಳ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ. ನನ್ನ ಹಿಂಭಾಗದಲ್ಲಿ ನೋಡ್ಬೋದು, ಈಗಾಗಲೇ ಬೃಹತ್ತಾದಂಥ ವೇದಿಕೆಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಈಗಾಗಲೇ ಹಳೆ ಮೈಸೂರು ಭಾಗವನ್ನ ಕಾಂಗ್ರೆಸ್ ಟಾರ್ಗೆಟ್ ಮಾಡಿದ್ದಾರೆ. ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಲೇಬೇಕು ಅಂತ ಈಗಾಗಲೇ ಮೊದಲ ಪಟ್ಟಿಯಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಯ ಹೆಸರನ್ನು ಕೂಡ ಪ್ರಕಟವಾಗಿರುವಂಥದ್ದು. ಇವತ್ತು ಗ್ಯಾರಂಟಿ ಸಮಾವೇಶವನ್ನ ಆಯೋಜನೆ ಮಾಡೋದ್ರ ಮೂಲಕ ಚುನಾವಣಾ ಪ್ರಚಾರಕ್ಕೂ ಕೂಡ ಇಲ್ಲಿನಿಂದಲೇ ಕೂಡ ಕಹಳೆ ಊದುವಂಥದ್ದು. ಈಗಾಗಲೇ ಫೆಬ್ರವರಿ 18ರಂದು ಮಳವಳ್ಳಿಯಲ್ಲೂ ಕೂಡ ದೊಡ್ಡ ಮಟ್ಟಿನ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು. ಇವತ್ತು ಜಿಲ್ಲಾ ಕೇಂದ್ರದಲ್ಲಿ ಪ್ರಮುಖವಾಗಿ ಈ ರೀತಿಯ ಸಮಾವೇಶವನ್ನು ಮಾಡೋದ್ರ ಮೂಲಕ ಸುತ್ತಮುತ್ತ 4-5 ಜಿಲ್ಲೆಗಳನ್ನು ಗಮನದಲ್ಲಿ ಇಟ್ಕೊಂಡು ಚುನಾವಣಾ ಪ್ರಚಾರವನ್ನು ಆರಂಭಿಸ್ತಿರುವಂಥದ್ದು. ಸ್ವತಃ CM ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಬೆಂಗಳೂರಿನಿಂದ ಮಧ್ಯಾಹ್ನ 11:35ಕ್ಕೆ ಹೆಲಿಕಾಪ್ಟರ್ ಮೂಲಕ ಬರ್ತಾರೆ. ಮಧ್ಯಾಹ್ನ 12 ಗಂಟೆಗೆ ಒಂದು ಕಾರ್ಯಕ್ರಮ ಕೂಡ ಆಯೋಜನೆ ಮಾಡ್ತಾರೆ. ಹೀಗಾಗಿ ಸಾಕಷ್ಟು ಆಸನಗಳ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು. ಒಂದು ಕಡೆ BJP ಮತ್ತು JDS ಮೈತ್ರಿ ಆಗಿದೆ, ಟಿಕೆಟ್ ಘೋಷಣೆ ಮಾತ್ರ ಬಾಕಿ ಇರುವಂಥದ್ದು. ಹೀಗಾಗಿ ಈ ಎರಡೂ ಪಕ್ಷಗಳನ್ನ ಮೈತ್ರಿ ಪಕ್ಷವನ್ನ ಎದುರಿಸಬೇಕು ಅಂದ್ರೆ ಈಗಲಿಂದನೇ ತಯಾರಿಯನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಮಂಡ್ಯದಲ್ಲಿ ಕೂಡ ಈ ಒಂದು ಸಮಾವೇಶನ ಹಮ್ಮಿಕೊಂಡಿರುವಂಥದ್ದು. ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದಲೂ ಕೂಡ ಸಾಕಷ್ಟು ಕಾರ್ಯಕರ್ತರನ್ನ ಕರೆಸಿ ಈ ಒಂದು ಸಮಾವೇಶವನ್ನು ಮಾಡ್ತಿರುವಂಥದ್ದು. ಒಂದು 10,000 ಆಸನಗಳ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ತಿಂಗಳಲ್ಲಿ 2 ಸಮಾವೇಶವನ್ನ ಮಾಡೋದ್ರ ಮೂಲಕ ಮಂಡ್ಯವನ್ನ ಯಾವುದೇ ಕಾರಣಕ್ಕೂ ಬಿಡ್ಕೊಡಬಾರದು, ಮಂಡ್ಯವನ್ನ ಕಾಂಗ್ರೆಸ್ ವಶಪಡಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿಯೇ ಕೂಡ ಗ್ಯಾರಂಟಿ ಸಮಾವೇಶ ಮೂಲಕ ಇವತ್ತು ದೊಡ್ಡ ಮಟ್ಟಿನ ಸಮಾವೇಶವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಸಿದ್ಧತೆ ಆಗಿದೆ. ಪ್ರಮುಖವಾಗಿ CM ಸೇರಿದಂತೆ ಬೇರೆ ಬೇರೆ ಸಚಿವರು, ಜಿಲ್ಲೆಯಲ್ಲಿ 5 ಜನ ಕಾಂಗ್ರೆಸ್ ಶಾಸಕರುಗಳು ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಈ ಒಂದು ಸಮಾವೇಶದಲ್ಲಿ ಕೂಡ ಪಾಲ್ಗೊಳ್ತಿದ್ದಾರೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.